ಕೇಶವ್ ಸರ್, ನನ್ನ ಪ್ರಶ್ನೆ ಇಲ್ಲಿ ಈಗ ಒಬ್ಬರು ಆಯಿಲ್ ಬಾಂಡ್ ಅಂತ ಮಾತಾಡ್ತಾರೆ. ಇದೇ ಒಂದು ಕಡೆ ನರೇಂದ್ರ ಮೋದಿ ಅವರೇ ಒಂದು ಕಡೆ ಮಾತಾಡಿದರು, UPA ಸರ್ಕಾರದ ವಿರುದ್ಧವಾಗಿಯೇ. ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಮಾತಾಡಿದರು, UPA ನೀವು ಅದೇನು ಮಾಡ್ತಿರೋ ಗೊತ್ತಿಲ್ಲ, ಕಮ್ಸೆ ಕಮ್ ವಾಜಪೇಯಿ ಅವರು ಈ ಪೆಟ್ರೋಲ್ನ, ಡೀಸೆಲ್ನ, ಗ್ಯಾಸ್ನ ಎಲ್ಲಿಗೆ ಬಿಟ್ಟು ಹೋಗಿದ್ರು ಅಷ್ಟಾದರೂ ಇಳಿಸ್ಬಿಟ್ಟು ಹೋಗ್ಬಿಡ್ರಪ್ಪ. ನರೇಂದ್ರ ಮೋದಿ ಅವರು ಕೇಳಿದರು ಅವತ್ತಿಗೆ ಗುಜರಾತ್ನ CM ಆಗಿದ್ದಾಗ. ಇನ್ನೊಂದು ಕಡೆ ಬಂದಾಗ 10 ವರ್ಷ ಅವರು ಆಳ್ವಿಕೆ ಮಾಡಿದರು. ಈಗ ಚಂದ್ರಶೇಖರ್ ಅವರು ಅದನ್ನೇ ಕ್ವಶನ್ ಮಾಡ್ತಾಯಿದ್ರು, ನೀವು ಯಾಕೆ ಅಷ್ಟು ಇಳಿಸ್ತಿಲ್ಲ ಅಂತೇಳಿ. ಹಿಂದೆ 5 ವರ್ಷಗಳ ಹಿಂದಿನ ಬೆಲೆಗೆ ಒಂದು ರಾಜಕೀಯವಾಗಲಿ ಅಥವಾ ಕಮರ್ಷಿಯಲಿ ಅಂತ ಮಾತಾಡೋದಾಗಲಿ, ಎಕನಾಮಿಕಲಿ ಅಂತ ಮಾತಾಡೋದಾಗಲಿ, ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡೋ ಮೂಲಕವಾಗಿ ಆಗಿದ್ರೂ ಆಗಲಿ ಅಲ್ಲಿಗೆ ಇಳಿಸೋಕ್ಕೆ ಸಾಧ್ಯನಾ? ಯಾಕಂದರೆ ಅದೊಂದು ಮಾತಿದೆಯಲ್ಲ, ಅಪ್ಪನ ಕಡೆ ಸ್ಯಾಲ್ರಿ ಮಗನ ಫಸ್ಟ್ ಸ್ಯಾಲ್ರಿ ಅಂತ. ಇನ್ಫ್ಲೇಷನ್ ಹಾಗೆ ರೀಡಿ ಮಾಡ್ತಾರೆ, ಅಪ್ಪನ ಲಾಸ್ಟ್ ಸ್ಯಾಲ್ರಿ ಏನಂತ ಮಗ ಫಸ್ಟ್ ಸ್ಯಾಲ್ರಿ ಅಷ್ಟು ತೊಗೋತಾನೆ ಅಂತ. ಸೊ ಆಗಿದ್ದಾಗ ಅದು ಯಾವ ಥರ ಎಕನಾಮಿಕಲಿ ಅದಕ್ಕೆ ಯಾವ ಥರ ಆಗುತ್ತೆ ಬೆಲೆ ಇಳಿಕೆ ಅನ್ನೋ ವಿಚಾರ ಅಂತ? 1951 ನಮ್ಮದು ಪರ್ ಕ್ಯಾಪಿಟಲ್ ಇನ್ಕಮ್ 263 ರೂಪೀಸ್. ಓಕೆ. ಇವತ್ತು ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ಆವ್ರೇಜ್ 2.11 ಲ್ಯಾಕ್ಸ್, 2.11,000, 2,11,000. ಸೊ ನೀವು ಆ ಬೆಲೆಗಳಲ್ಲಿ ಇದನ್ನು ನೋಡೋದು ನನಗೆ ಯಾವಾಗಲೂ ಅದು ಕಂಪ್ಯಾರಿಸನ್ ಪೊಲಿಟಿಕಲಿ ಮೇ ಬಿ ವಯಬಲ್. 13 ರೂಪಾಯಿ ಪೆಟ್ರೋಲ್ ಲೀಟರ್ ಕೊಡೋಕ್ಕಾಗುತ್ತಾ ಇವತ್ತಿನ ದಿನಕ್ಕೆ? ಇವತ್ತಿನ ದಿನ ಕಷ್ಟ. ನೀವು ಇದನ್ನು ಕೊಟ್ಟು ಪ್ರೊಸೆಸಿಂಗ್ ಮಾಡಿ ಕೊಡೋಕ್ಕೂ ಆಗಲ್ಲ. 26 ರೂಪಾಯಿಗಾದ್ರೂ ಕೊಡೋಕ್ಕಾಗುತ್ತಾ? ಅದು ಸಾಧ್ಯ ಇಲ್ಲ. 35ಕ್ಕೂ ಆಗಲ್ಲ. ಯಾಕೆಂದರೆ ಅದಕ್ಕೆ ನನಗೆ ತರಲಿಲ್ಲ, ಕ್ಯಾಲ್ಕುಲೇಷನ್ ಇದೆ. ನೀವು ಪ್ರೊಸೆಸಿಂಗ್ ಎಷ್ಟು, ರಿಫೈನ್ಮೆಂಟ್ ಎಷ್ಟು, ಅದಕ್ಕೆಲ್ಲವೂ ಒಂದು ಕ್ಯಾಲ್ಕುಲೇಷನ್ ಇದೆ. ಯು ಕೆನಾಟ್ ಗಿವ್. ಬಟ್ ಹಾಗಂತ ಈಗ ನಾವು ಏನು ಈಗ 102 ಇದೆ. ಈಗ ಡೆವಲಪ್ಮೆಂಟ್ ನೀಡ್ಸ್ ಇರುತ್ತೆ ದೇಶಕ್ಕೆ. ಓಕೆ. ನಾನು ಬೆಲೆ ಹೆಚ್ಚು ಮಾಡಬಾರ್ದು ಅನ್ನುವಾಗಲೂ ಸಹ ಈಗ ದೇಶಕ್ಕೆ ನೀವು ಅಭಿವೃದ್ಧಿಗೆ ಜನ ಒಂದಷ್ಟು ನಾವು ಸ್ಯಾಕ್ರಿಫೈಸ್ ಮಾಡಬೇಕು. ಈಗ ಟ್ಯಾಕ್ಸ್ ರೂಪದಲ್ಲಿ ಕೊಡ್ತೀವಿ, ನಾವು ತೊಗೊಂಡಿದ್ದಂಥ ಸರ್ವೀಸ್ಗೆ ತೊಗೋತೀವಿ. ಈಗ ನೀರು ಉಪಯೋಗಿಸ್ಕೊತೀನಿ, ನೀರಿಗೆ ಇಂದಷ್ಟು ಖರ್ಚು ಕೊಡ್ತೀನಿ ದುಡ್ಡು, ಕರೆಂಟ್ ಉಪಯೋಗಿಸ್ತೀನಿ, ಕರೆಂಟ್. ಆದರೆ ಅದನ್ನು ಹೊರೆಯಾಗದ ಹಾಗೆ ನಮಗೆ ಎಕನಾಮಿಕ್ಸಲ್ಲಿ ಹೇಳ್ತಿರ್ತೀವಿ, ಈ ಟ್ಯಾಕ್ಸ್ ಆಗಲಿ ಹೊರೆ ಯಾವ ಥರ ಇರಬೇಕು ಅಂತಂದರೆ, ಈ ದುಂಬಿ ಹೇಗೆ ಮಕರಂದ ಹೀರುತ್ತೆ ಇದರಿಂದ ಹಂಗೆ ಇರಬೇಕು. ನೋವು ಗೊತ್ತಾಗಬಾರ್ದು ಆ ಹೂವು ಪಾಡಿಗೆ ಹೂವು ಇರಬೇಕು. ಆನೆ ಕಬ್ಬನ ಗದ್ದೆಗೆ ನುಗ್ದಂಗೆ ಇರಬಾರ್ದು. ಸೊ ಈ ಥರದ ಒಂದು ಪಾಲಿಸಿಯನ್ನು ಇದು ಯಾವಾಗ ನಾವು ಕಾಳಿದಾಸನ ಕಾಲದಿಂದಲೂ ಇದನ್ನು ಈ ವರ್ಷನ್ಸ್ನ ಚಾಣಕ್ಯನ ಪೀರಿಯಡಲ್ಲೂ ಹೇಳ್ತಾರೆ, ಈ ವಾವನಿಂದ ಹೇಳ್ಕೊಂಡು ಬರ್ತಾರೆ. ನೀವು ಕಾವ್ಯಗಳಲ್ಲೂ ನೋಡ್ಬೋದು ಇವನ್ನ. ಸೊ ಇವಾಗ ಎಷ್ಟೆಷ್ಟು ಓದಿದ್ದೀವಿ ನಾವೆಲ್ಲ, ನಮ್ಮ ಥರ ಎಕನಾಮಿಸ್ಟ್ಗಳು ಡಾಕ್ಟ್ರೇಟು, ಪೋಸ್ಟ್ ಡಾಕ್ಟ್ರೇಟ್ ಎಲ್ಲ ಮಾಡಿಬಿಟ್ಟಿದ್ದೀವಿ ಸಿಕ್ಕಾಪಟ್ಟೆ. ಸೊ ಇಷ್ಟೆಲ್ಲ ಜನ ಇರುವಾಗ ಬಹುಶಃ ನಾವು ಈ ಥರದ ಒಂದು ಯೋಚನೆ ಮಾಡಬೇಕು. ನನ್ನನ್ನು ಒಳಗೊಂಡು ನಾನು ಹೇಳೋದು. ಸೊ ನಾವು ಈ ಥರ ಯೋಚನೆ ಮಾಡಬೇಕು, ಎಲ್ಲಿ ಅವನಿಗೆ ಹಾಮ್ ಆಗಲ್ಲ, ಎಲ್ಲಿ ಅವನಿಗೆ ಪಿಂಚ್ ಆಗಲ್ಲ, ಆ ಥರದಲ್ಲಿ ನಾವು ಬೆಲೆಗಳನ್ನು ಹೆಚ್ಚಿಗೆ ಮಾಡ್ಕೊತಾ ಹೋಗಬೇಕು. ಈಗೇನಾಗುತ್ತೆ, ನನಗೆ ಗ್ರ್ಯಾಜುವಲ್ ಆಗಿ ಹೆಚ್ಚಿಸ್ಕೊಂಡು ಬಂದರೆ ನಾನು ಅದಕ್ಕೆ ಮೀನ್ಸ್ ಹುಡ್ಕೊಂಡು ಹೋಗ್ತೀನಿ. ಇಲ್ಲ ಇದು ಒಂದು 10 ಪೈಸಾ ಜಾಸ್ತಿ ಆಗಿದೆ, 25 ಪೈಸಾ ಜಾಸ್ತಿ ಆಗಿದೆ, ನಾನೊಂದು ಇಲ್ಲ ಇದಕ್ಕೆ ನಾನು ಇದನ್ನು ಮಾಡ್ಬೋದು, ಇದನ್ನೊಂದು ನನ್ನ ಮೀನ್ಸ್ನ ಈ ಥರ ಮಾಡ್ಕೋಬೋದು, ಈ ಥರ ನಾನೊಂದು ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮಗೆ 1 ಮಂತ್ 2 ಮಂತ್ಸಲ್ಲಿ ಒಂದು 2 ರೂಪೀಸ್ ಆಗಿದ್ದಿದ್ರೇನು ಪ್ರತಿದಿನ ಮನೆಯಲ್ಲಿ ಪ್ರತಿ ಲೇಡಿನೂ ಒಂದು ಬಜೆಟ್ ಮಂಡಿಸ್ತಾ ಇರ್ತಾರೆ. ಪ್ರತಿದಿನ ಒಂದು ಬಜೆಟ್ ಮಂಡಿಸ್ತಾ ಇರ್ತಾರೆ. ಅವ್ರದ್ದು ಎಷ್ಟು ಕಷ್ಟ ಇರುತ್ತೆ ಅಂತಂದರೆ, ಇವತ್ತು ಬೆಲೆ ಇಷ್ಟು ಆಗ್ಬಿಟ್ರೆ ನಾನು ಏನಪ್ಪ ತರೋದು ತರಕಾರಿ. ಹೋಗಿರ್ತಾರೆ ನುಗ್ಗೆಕಾಯಿ ತರಕ್ಕೆ 40 ರೂಪಾಯಿ ಅದಾಗಿದೆ ಅಂತಂದರೆ ಸೊಪ್ಪು ತಂದ್ಬಿಡೋಣ 10 ರೂಪಾಯಿ ಅಲ್ಲೇ ಸಬ್ಸ್ಟಿಟ್ಯೂಟ್ ಹುಡುಕ್ತಾರೆ. ಇನ್ಯಾವ್ದು ಕಡಿಮೆ ಇದೆ ಹುಡುಕ್ತಾರೆ. ಬರೀ ತಿಳಿ ಬೆಳೆ ಸಾರು ಸಾಕು, ಯಾಕಂದ್ರೆ ವಿಧಿ ಇಲ್ಲಲ್ಲ. ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡೋದು ಕೂಡ ಅಷ್ಟೇ, ಯಾರು ಎಲ್ಲರ ಮೇಲೆ ಒಂದು ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಆದರೆ ಅದನ್ನೇ ವಿಚಾರವನ್ನು ನಾವು ಕೂಡ ಗೌರ್ಮೆಂಟಲ್ಲಿ ಯಾರ್ಯಾರು ಇರ್ತೀವಿ ಅಥವಾ ಪೊಲಿಟಿಕಲ್ ಪಾರ್ಟೀಸಲ್ಲಿ ಯಾರು ಇದಕ್ಕೆ ಇದು ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗ್ತಾರೆ, ಇನ್ಫ್ಲೂಯೆನ್ಷರ್ಸ್ ಇರ್ತಾರೆ, ಅವ್ರುಗಳಿಗೆಲ್ಲವೂ ನಾವು ಬಹುಶಃ ಈ ಥರದೊಂದು ಯೋಚನೆ ಮಾಡಿದ್ರೆ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ. ಅವಾಗ ಇಲ್ಲ ನನಗೆ ಸಂಬಳ ಬರ್ತಾ ಇದ್ದಿದ್ದು ಇಷ್ಟು, ಇವಾಗ ಇಷ್ಟು ಹೆಚ್ಚಾಗಿದೆ, ಇಷ್ಟು ಹೆಚ್ಚಾದರೆ ನನಗೆ ಹೊರೆ ಅಲ್ಲ. ಯಾಕಂದ್ರೆ ನಮಗೂ ಸಂಬಳ ಹೆಚ್ಚಾಗ್ತಾ ಇರುತ್ತೆ, ಎಲ್ಲರಿಗೂ ಹೆಚ್ಚಾಗುತ್ತೆ, ಆಗದೇ ಇಲ್ಲ ಅಂತ ನಾನು ಹೇಳಲ್ಲ. ಇವಾಗ ಡೈಲಿ ವೇಜಸ್ ಕೊಡ್ತಾರೆ, ಗೌರ್ಮೆಂಟ್ ಆಫ್ ಇಂಡಿಯಾನು ಸಹ ಇದು ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ಸ್ ಕೂಡ ನಿಮಗೆ ಪ್ರತಿದಿನ ಅವಾಗವಾಗ 2 ಇಯರ್ಸ್ಗೊಂದ್ಸರಿ 3 ಇಯರ್ಸ್ಗೊಂದ್ಸರಿ ನಿಮಗೆ ಮಿನಿಮಮ್ ವೇಜಸ್ ಆ್ಯಕ್ಟನ್ನ ಮಾಡುತ್ತೆ. ಆ ಮಿನಿಮಮ್ ವೇಜಸ್ ಆ್ಯಕ್ಟನ್ನು ಅವರು ಸ್ವಲ್ಪ ಇನ್ಫ್ಲೇಷನ್ ಇದೆ ಹೆಚ್ಚು ಮಾಡ್ತಾರೆ, ಅದನ್ನು ಪ್ರತಿ 6 ತಿಂಗಳಿಗೊಂದ್ಸರಿ ಏನು ಮಾಡಲ್ಲ. ಸೊ ಹಂಗಾಗಿ ನೀವು ನೋಡ್ಕೊಳ್ಳಿ, ಅದನ್ನು ನೋಡಿಕೊಂಡು ಜನಕ್ಕೆ ಮತ್ತೆ ಮಿನಿಮಮ್ ವೇಜಸ್ ಮಾಡಿದಷ್ಟೇ ಲೋಕಲಲ್ಲಿ ಕೊಡಲ್ಲ ಕೂಡ ಜನ, ಎಲ್ರಿಗೂ ಕೊಡ್ತಾರೆ ಅಂತಾರಲ್ಲ. ಆ ಒಂದು ವಿಚಾರ ಇದೆಯಲ್ಲ ಸರ್, ಈಗ ನೀವು ಫ್ರೀ ಸ್ಕೀಮು ಅಥವಾ ಗ್ಯಾರಂಟಿ ಸ್ಕೀಮ್ ಅಂತ ಬಂದಾಗ ಬಡವರನ್ನ ನೀವು ಆಯ್ಕೆ ಮಾಡಬೇಕಾಗಿತ್ತು, ಅದನ್ನ ಮಾಡಬೇಕು. ನಾನು ಹೇಳೋದು ಅದೇನೆ ಫಸ್ಟ್, ಇದನ್ನು ಕೊಡ್ತಾರೆ ಇಲ್ದಿರೋನು ಕೊಡ್ತಾರೆ ಅಂತ ಅವಾಗಲೇ ಸಮಸ್ಯೆ ಬರುತ್ತೆ. ಒಬ್ಬ ಟ್ಯಾಕ್ಸ್ ಕಟ್ಟೋರ್ಗೆ ಅನ್ಸುತ್ತೆ ನನ್ನ ದುಡ್ಡು ತಗೊಂಡೋಗಿ ಎಲ್ರಿಗೂ ಹಂಚ್ತಾ ಇದಾರಪ್ಪ, ಆ ಫೀಲ್ ಬರುತ್ತೆ. ಅಂದ್ರೆ ಆಕ್ಚುಲಿ ಟ್ಯಾಕ್ಸ್ ಅಂದ್ರೆ ನಾನು ನೇರವಾದ ಯಾವುದೇ ಫಲಾಪೇಕ್ಷೆಯನ್ನು ಪಡೆಯದೆ ನಾನು ಕೊಡುವಂತಹ ವಂತಿಗೆ ಹಣ. ಸೊ ಹಿಂಗಿರುವಾಗ ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಬಟ್ ಆದ್ರೂ ನಮ್ಗೆ ಗೊತ್ತಾಗುತ್ತೆ, ನಾನು ಡೈರೆಕ್ಟ್ ಟ್ಯಾಕ್ಸ್ ನಾನು ಇಷ್ಟು ಲಕ್ಷ ಕಟ್ತಾ ಇದ್ದೀನಿ, ಇಷ್ಟು ಸಾವಿರ ಕಟ್ತಾ ಇದ್ದೀನಿ, ಇದು ನೋಡು ಇದು ಮಾಡ್ತಿದ್ದಾರೆ ಅಂತ. ಈಗ ಕರೆಂಟ್ ಇಂದ ತಗೊಳ್ಳೋಣ, ಈಗ 200 ಯೂನಿಟ್ ವರ್ಗೂ
ಗೋ ಇದೈತಲ್ಲ, ನಾವು ಅನೇಕರು ನಾವು ಯೋಚನೆ ಮಾಡಿದ್ವಿ, ಇಲ್ಲ ನಾವು ತಗೋಬಾರ್ದು ಇದನ್ನ, ಯಾಕೆಂದರೆ ಇರೋರು ತಗೋಬಾರ್ದು ಇದು ಅಂತ. ಸರಿ, ನಾವು ಡಿಸೈಡ್ ಮಾಡಿದ್ವಿ. ಅವಾಗ ಏನಾಯಿತು, ಇಲ್ಲ ಈಗೋ ಅಲ್ಲ, ಇಟ್ ವಾಸ್ ಎ ಡಿಸಿಷನ್ ವಿಚ್ ನಾವು ನಮ್ಮಂತ ಅನೇಕರು ತೊಗೊಂಡಿದ್ದೀವಿ, ನೀವು ತೊಗೊಂಡಿರ್ಬೋದು. ಸೊ ಈ ಥರದ ಡಿಸಿಷನ್ಸ್ ತಗೊಳ್ಳುವಾಗ ಈಗ ಅದರದ್ದು ಹೊರೆ ಅಟ್ಲೀಸ್ಟ್ ಆ ಮಟ್ಟಕ್ಕೆ ಕಮ್ಮಿ ಆಗುತ್ತೆ. ಕರೆಕ್ಟ್. ನೀವು ಅದನ್ನು ನೋಡಿ, ಬರೀ ಸ್ಪೆಸಿಫಿಕ್ ಆಗಿ ಇಷ್ಟು ಜನ ಕೊಟ್ಬಿಟ್ಟಿದ್ರೆ ನಾವು, ನಮ್ಮಲ್ಲಿ ನೋಡಿ ಇಂಡಿಯಾದಲ್ಲಿ ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ 10% ಅಷ್ಟೇ ಜನ ಬಡವರು ಇರೋದು ಅಂತ ಹೇಳುತ್ತೆ, ಆಯ್ತಾ. ಈವನ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಲ್ಲಿ 14% ಅಂತ ನೀತಿ ಆಯೋಗ ಹೇಳುತ್ತೆ. ಆದ್ರೆ ನಾವು ಎಷ್ಟು ಜನಕ್ಕೆ ಬಡವರು ಅಂತ ಕೊಡ್ತಿದ್ವಿ? 80 ಕೋಟಿ ಜನಕ್ಕೆ ನಾವು ರೇಷನ್ ಕೇಂದ್ರ ಸರ್ಕಾರ 80 ಕೋಟಿ ಜನಕ್ಕೆ ರೇಷನ್ ಕೊಟ್ಟು ಫ್ರೀ ರೇಷನ್. ಇವರು 1.25 ಕೋಟಿ ಜನಕ್ಕೆ ರಾಜ್ಯ ಸರ್ಕಾರ ಕಾರ್ಡ್ ಕೊಡುತ್ತೆ. 1.25 ಕೋಟಿ ಇಂಟು 5 ಜನ, ಒಂದ್ ಮನೆಗೆ ಆವರೇಜ್ 5-6 ಕೋಟಿ ದಾಟೋಗ್ಬಿಡುತ್ತೆ. ನೀವು ಎಲ್ಲರೂ ಬಡವರು ಅಂತ ಟ್ರೀಟ್ ಮಾಡೋದಾದ್ರೆ, ಅದಕ್ಕೆ ನಾನು ಹೇಳಿದೆ ಒಂದು ಡೆಫಿನೇಷನ್ ಅನ್ನ ಎಲ್ಲ ಸರ್ಕಾರಗಳು ಕೂತು, ಯಾಕಂದ್ರೆ ಇದು ಎಕನಾಮಿಕ್ಸ್ ಡಿಸಿಷನ್ ಆದ್ರೂ ಇದು ಪೊಲಿಟಿಕಲ್ ಡಿಸಿಷನ್. ನೀವು ತೀರ್ಮಾನ ಮಾಡಿ ಒಂದು ಡಿಸಿಷನ್ಗೆ ಬನ್ನಿ, ಪ್ಲೀಸ್ ಕಮ್ ಟು ಒನ್ ಡಿಸಿಷನ್. ನಮ್ಮಲ್ಲಿ ಇಷ್ಟು ಜನ ಬಡವರು ಇದ್ದಾರೆ, ಇದು ಮಾನದಂಡ. ಈ ಮಾನದಂಡದ ಪ್ರಕಾರ ನಾನು ಇಷ್ಟು ಐಡೆಂಟಿಫೈ ಮಾಡೋಣ, ಅದನ್ನ ಡಿಸ್ಪ್ಯೂಟ್ ಇಲ್ಲ. ಓಕೆ, ಅವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವಿವೇಕ್, ಈಗ ಈ ಬಡವರಿಗೆ ನಾನು ಸಹಾಯ ಮಾಡಿದೆ ಅಂತ ಹೇಳಿಕೊಳ್ಳೋ ವಿಚಾರದಲ್ಲಿ ಕೇಂದ್ರ ಒಂಥರ ಕಾಂಪಿಟೇಷನ್ಗೆ ಬೀಳುತ್ತೆ, ನೀವು ಒಂಥರ ಕಾಂಪಿಟೇಷನ್ಗೆ ಬೀಳ್ತೀರಿ. ಕೇಂದ್ರ ಈಗ ನಾನು ಬಡತನ ರೇಖೆಯಿಂದ 25 ಕೋಟಿ ಜನ ದಾಟಿ ಬಂದ್ಬಿಟ್ಟಿದ್ದಾರೆ, ಕೇಂದ್ರ ಒಂದು ಹೇಳಿತು. ಅದಕ್ಕೆ ಇಮಿಡಿಯೇಟ್ ಒಂದು ಕೌಂಟ್ರ್ ಏನು ಬಂತು, 80 ಕೋಟಿ ಜನಕ್ಕೆ ನೀನು ರೇಷನ್ ಯಾಕಪ್ಪ ಕೊಟ್ಟೆ ಅಂತ. ಬಡತನ ರೇಖೆಯಿಂದ ಎಲ್ಲ ಆಚೆ ಬಂದುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೀನು 80 ಕೋಟಿ ಜನಕ್ಕೆ ರೇಷನ್ ಹೆಂಗೆ ಕೊಟ್ಟೆ ಅಂತ ಒಂದು ಪ್ರಶ್ನೆ ಬಂತು. ಈಗ ನೀವು ಬಡವರನ್ನು ಆಯ್ಕೆ ಮಾಡೋದು ಹೇಗೆ? ಯಾರೇ ಆದರೂ, ಈಗ ಕೇಶವ್ ಸರ್ ಒಂದು ಒಳ್ಳೆ ಮಾತು ಹೇಳಿದರು, ಮೇಡಪ್ಪ ನಾನೊಂದು 700 ರೂಪಾಯಿ ಬರುತ್ತೋ 1000 ರೂಪಾಯಿ ಬರುತ್ತೋ ಎಲೆಕ್ಟ್ರಿಸಿಟಿ ಬಿಲ್ಲು, ನಾನು ಶಕ್ತನಿದ್ದೀನಿ, ನಾನು ಕಟ್ಟಬಲ್ಲೆ, ನನಗೇನಂತ ವಿನಾಯಿತಿ ಬೇಡ ಅಂತ ನಾನು ಬಿಟ್ಟುಬಿಟ್ಟಿದ್ದೀನಿ ಅಂತೇಳಿ. ಕೇಂದ್ರ ಇದೇ ಗ್ಯಾಸ್ ವಿಚಾರಕ್ಕೆ ಬಂದಾಗ ಗಿವ್ ಅಪ್ ಅಂತ ಒಂದು ಸ್ಕೀಮ್ ಮಾಡ್ತು. ಸುಮಾರು 1 ಕೋಟಿ ಜನ ನನಗೆ ಸಬ್ಸಿಡಿ ಬೇಡಪ್ಪ, ನಾನು ಅದನ್ನು ಭರಿಸಬಲ್ಲೆ ಅಂತ ಅವ್ರು ಹೇಳಿಬಿಟ್ರು ಅಂತೇಳಿ. ಆ ಥರದೊಂದು ಸ್ಕೀಮ್ ನೀವು ಮಾಡಲೇ ಇಲ್ಲ. ನೀವು ಎಲ್ರಿಗೂ 1.25 ಕೋಟಿ ರೇಷನ್ ಕಾರ್ಡು ಅಂತೀರಿ, ಇವತ್ತಿಗೆ ಮಾಡ್ಬೋದಿತ್ತಲ್ವಾ ಅದನ್ನು? ಸರ್, ಇದು ಅದು ಸರ್ಕಾರದವರೇ ಒಂದು 30,000 ಕೋಟಿ ಕಡಿಮೆ ಆಗಿರೋದೇನೋ, ಇಫ್ ಐ ಆಮ್ ನಾಟ್ ರಾಂಗ್, 20,000 ಕೋಟಿ ಹೊರೆ ಕಡಿಮೆ ಆಗಿರೋದೇನೋ. ಸರ್, ಇದರಲ್ಲಿ ಏನು ಬರುತ್ತೆ ಅಂದರೆ, ನನ್ನ ಹತ್ರ ಇರೋವಂಥ ಮಾಹಿತಿ ಪ್ರಕಾರ ಕೇಶವ್ ಸರ್ ನನ್ನ ಕರೆಕ್ಟ್ ಮಾಡ್ಬೋದು. ಆದರೆ ನೀವು ನಮಗೆ ಇರೋವಂಥ ಇವತ್ತು ಸ್ಕೀಮ್ಗಳ ಪ್ರಕಾರ BPL ಆಗಿರ್ಬೋದು, APL ಆಗಿರ್ಬೋದು, ಈ ರೀತಿ ನಾವು ಅದನ್ನು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಒಂದು ಗೇಜ್ ಮಾಡ್ಬೋದು. ಓಕೆ, ಬಟ್ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆಯಲ್ಲಿ ನಾವು ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು ಅನ್ನೋಕ್ಕಿಂತ ಸಾಮಾನ್ಯ ಜನಕ್ಕೆ ಇವತ್ತು ನಾವು ಗೃಹಲಕ್ಷ್ಮಿ ಆಗಿರ್ಬೋದು, ನಾವು GST ಹೋಲ್ಡರ್ಸ್ಗಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ಸ್ಗಾಗಿರ್ಬೋದು, ಅವ್ರಿಗೆ ಕೊಡ್ತಾ ಇಲ್ಲ. ಉಳಿದ ಎಲ್ಲ ಹೆಣ್ಮಕ್ಳಿಗೂ ಯಾರ್ಯಾರು ಮನೆ ಯಜಮಾನ್ತಿದ್ದಾರೆ ಅವ್ರೆಲ್ಲರಿಗೂ ಕೊಡ್ತಾ ಇದ್ದೀವಿ. ಆ ರೀತಿ ನಾವು ಇವತ್ತಿರುವಂಥ ಸೆನ್ಸಸ್ ಪ್ರಕಾರ ನಮಗೆ 2011 ಲಾಸ್ಟ್ ಸೆನ್ಸಸ್, ನಮ್ಗೆ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಅದನ್ನ ಯಾವ ರೀತಿ ನಾವು ಲೆಕ್ಕಾಚಾರ ಮಾಡಬೇಕು ಅನ್ನೋದು ನಾವು ಇನ್ಮೇಲೆ ಆ ಸ್ಟೆಪ್ ತಗೋಬೇಕಾಗ್ಬೋದು ಬಹುತೇಕ. ಯಾಕಂದ್ರೆ ನಮಗೆ ಬಜೆಟ್ ಇದು ಆಗ್ತಾ ಇದೆ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರಿಂದ ನಾವು ಅದನ್ನ ಮಾಡಬೇಕಾಗ್ಬೋದು. ಬಟ್ ಇವತ್ತು ನಮ್ಮ ಟೇಬಲ್ ಮೇಲೆ ಇರುವಂತ ಎಲೆಕ್ಷನ್ ಕಮಿಟ್ಮೆಂಟ್, ಒಂದು ಪೊಲಿಟಿಕಲ್ ಕಮಿಟ್ಮೆಂಟ್ ಅನ್ನೋ ಕಾರಣಕ್ಕೆ ನೀವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀರಾ. ನಾನು ಅದನ್ನು ಸ್ಟಾಪ್ ಮಾಡಿದ್ದ ನಾನು ಹೇಳ್ತಾ ಇಲ್ಲ. ಅರ್ಹರಿಗೆ, ಕಷ್ಟ ಇರೋರಿಗೆ ಅದು ಕೊಟ್ಟರೆ ಯಾವುದು ತಕರಾರಿಲ್ಲ. ಇವನ್ BJPನೂ ಒಪ್ಕೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ಅರ್ಹರಿಗೆ ನಾವು ಕೊಡ್ತಾ ಇದ್ದೀವಿ. ಇವತ್ತು ಬೆಲೆ ಏರಿಕೆಯಲ್ಲಿ ನೀವು ತಗೊಳ್ಳಿ, ನಾವು ಗೋಲ್ಡ್ ಬೆಲೆ ಯಾವತ್ತು 2014ರಲ್ಲಿ 28,000 ಇತ್ತು, ಇವತ್ತು 92,000 ದಾಟಿದೆ. ಅದೇ ರೀತಿಯಾಗಿ ನೀವು ಪೆಟ್ರೋಲ್, ಇದು ಒಂದು ಪ್ಲಾಟ್ಫಾರ್ಮ್, ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ 5 ರೂಪಾಯಿ 10 ರೂಪಾಯಿ ಇದ್ದಿದ್ದು ಇವತ್ತು 50 ರೂಪಾಯಿ ಆಗಿದೆ. ಸೊ ಸಾಮಾನ್ಯ ಜನಕ್ಕೆ ನೀವು ಬರೀ ಈಗ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ನೀವು BPL ಅಂತ ನೋಡಲ್ಲ, APL ಅಂತ ನೋಡಲ್ಲ. ಸಾಮಾನ್ಯ ಜನರು ಯಾರು ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಅವ್ರು ಹೋಗ್ಲೇಬೇಕಾಗತ್ತೆ. ಅವ್ರಿಗೆ ನಾವು ಲೆಕ್ಕಾಚಾರ ಮಾಡಿ ಹೆಚ್ಚು ಮಾಡಬೇಕು ಕಡಿಮೆ ಮಾಡಬೇಕು ಅನ್ನೋದು ನಮಗೆ ಇರಲ್ಲ. ಯಾವುದೇ ಒಂದು ಕಾನೂನು ಬಂದಾಗ, ಯಾವುದೇ ಒಂದು ಪಾಲಿಸಿ ಬಂದಾಗ ನಾವು ಇವರಿಗೆ ಸರಿಯಾಗಿ ಹೋಗ್ತಾ ಇದೆಯೋ ಹೋಗ್ತಾ ಇಲ್ಲ ಅನ್ನೋದು ಲೆಕ್ಕ ಮಾಡೋಕ್ಕಾಗಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಯಾರ್ಯಾರು ಕೊಡಬೇಕಾಗತ್ತೆ ಅವ್ರು ಕೊಡಲೇಬೇಕಾಗತ್ತೆ. ಆ ರೀತಿ ನಮ್ಮ ಪಾಲಿಸಿಗಳು ಇವತ್ತು ನಾವು ಕೊಡ್ತಾ ಇದ್ದೀವಿ.